ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬಿಜೆಪಿ ಸೂತ್ರಧಾರಿ ಮುಂದೆ ಬಾಹುಬಲಿ ಕಟ್ಟಪ್ಪನ ಕಥೆ ಹೇಳಿದ್ಯಾರು? ತಿರುಕನ ಕನಸು, ಹುಚ್ಚನ ಸಾಹಸ. ಏನಿದು ಎರಡು ವಿಶ್ವಪಥ ರಹಸ್ಯ? ಬೆಲ್ಲದ್, ಯತ್ನಾಳ್, ನಿರಾಣಿ ಅಸ್ತ್ರ. ಹೇಗಿದೆ ಸಾಮ್ರಾಟನ ರಣವ್ಯೂಹ? ಅರುಣ್ ಸಿಂಗ್ ಭೇಟಿ ಬೆನ್ನಲ್ಲೇ ಕೇಸರಿ ಪಾಳ್ಯದಲ್ಲಿ ಗರಿಗೆದರಿದ ಚಟುವಟಿಕೆ. ಹಳ್ಳಿ ಹಕ್ಕಿ ವಿರುದ್ಧ ಗುಟುರು ಹಾಕಿದ ಬಿಎಸ್ವೈ ಪಡೆ. ವಿರೋಧಿಗಳನ್ನ ಕಟ್ಟಿಹಾಕಲು ಸಿಎಂ ರಣತಂತ್ರ. ಇದುವೇ ಈ ಹೊತ್ತಿನ ಫೋಕಸ್ 18 RRR. ಬಿಜೆಪಿ ಸೂತ್ರಧಾರಿ ಮುಂದೆ ಬಾಹುಬಲಿ ಕಟ್ಟಪ್ಪನ ಕಥೆ ಹೇಳಿದ್ಯಾರು? ರಾಷ್ಟ್ರ ಸಿದ್ದರಾಮಯ್ಯರು ಗೊತ್ತಿಲ್ಲ, ಇವತ್ತು ಅವರು ಬಾಹುಬಲಿ ಅಂತೇಳಿ ಏನು ಹೋಗ್ತಾ ಇದ್ದಾರೋ, ಹಿಂದ್ಗಡೆ ಕಟ್ಟಪ್ಪನ ಹತ್ರ ಕತ್ತಿ ಹಿಡ್ಕೊಂಡು ಅವರು ರೆಡಿ ಆಗಿದ್ದಾರೆ ಅನ್ನೋಂಥದ್ದು ಅವರು ಸಿದ್ದರಾಮಯ್ಯರು ತಿಳ್ಕೋಬೇಕಾಗ್ತದೆ. ತಿರುಕನ ಕನಸು, ಹುಚ್ಚನ ಸಾಹಸ. ಏನಿದು ಎರಡು ವಿಶ್ವಪಥ ರಹಸ್ಯ? ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ನಾಯಕತ್ವವನ್ನು ಎಳೆಯುವಷ್ಟು ಶಕ್ತಿ ಅವರಲ್ಲಿ, ಆರೋಗ್ಯ ಹೊಂದಿದೆ. ವಿಶ್ವನಾಥ್ರವರೇ, ನಿಮಗೆ ಈಗ ನಿಮ್ಮ ವಯಸ್ಸೆಷ್ಟು? ಬೆಲ್ಲದ್, ಯತ್ನಾಳ್, ನಿರಾಣಿ ಅಸ್ತ್ರ. ಹೇಗಿದೆ ಸಾಮ್ರಾಟನ ರಣವ್ಯೂಹ? ಕೇಸರಿ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆಯ ಜ್ವಾಲೆ ದಿನದಿಂದ ದಿನಕ್ಕೆ ಧಗಧಗ ಅಂತ ಹೊತ್ತಿ ಉರಿತಿದೆ. ಭಿನ್ನ ಮತದ ಬೆಂಕಿ ಇಡೀ ಪಕ್ಷದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಬಿಎಸ್ವೈರನ್ನ ಮುಖ್ಯಮಂತ್ರಿ ಗದ್ದುಗೆಯಿಂದ ಇಳಿಸಲೇಬೇಕು ಅಂತ ಅವರ ವಿರೋಧಿ ಬಣ ಇನ್ನಿಲ್ಲದೆ ಬಿಗಿ ಪಟ್ಟು ಹಿಡಿದು ಕುಂತಿದ್ದಾರೆ. ಈ ಕಡೆ ರಾಜಾ ಹುಲಿ ಆಪ್ತ ಬಣ ಸುತಾರಾಮ್ ನಮ್ಮ ನಾಯಕನನ್ನ ಬಿಟ್ಟು ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಬಿಎಸ್ವೈ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಅವರ ಬೆನ್ನಿಗೆ ನಿಂತಿದ್ದಾರೆ. ಈ ಬಹಿರಂಗ ಕಾಳಗಕ್ಕೆ ಫುಲ್ ಸ್ಟಾಪ್ ಹಾಕುವುದಕ್ಕೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಫೀಲ್ಡ್ಗೆ ಇಳಿದಿದ್ದಾರೆ. ಕಳೆದ 2 ದಿನಗಳಿಂದ ಮೀಟಿಂಗ್ಗಳ ಮ್ಯಾರಥಾನ್ ನಡೆಸುತ್ತಿದ್ದಾರೆ. ಒಂದು ಕಡೆ ರೆಬೆಲ್ ಟೀಮ್ ಬಿಎಸ್ವೈ ವಿರುದ್ಧ ಸ್ಕೆಚ್ ಹಾಕ್ತಿದ್ರೆ, ಈ ಕಡೆ ರಾಜಾ ಹುಲಿ ರಹಸ್ಯವಾಗಿಯೇ ರಣತಂತ್ರ ಹೂಡ್ತಿದ್ದಾರೆ. ಇದರಿಂದ ರಾಜಾ ಹುಲಿ ವಿರೋಧಿ ಬಣದ ಎಲ್ಲಾ ಲೆಕ್ಕಾಚಾರಗಳು ಬುಡಮೇಲಾಗುವ ಸಾಧ್ಯತೆಗಳಿವೆ. ಬಿಜೆಪಿ ಸೂತ್ರಧಾರಿ ಮುಂದೆ ಬಾಹುಬಲಿ ಕಟ್ಟಪ್ಪನ ಕತೆ ಹೇಳಿದ್ದು ರೋಚಕತೆ ಹುಟ್ಟಿಸಿದೆ. ತಿರುಕನ ಕನಸು, ಹುಚ್ಚನ ಸಾಹಸ. ಎರಡು ವಿಶ್ವಪಥ ರಹಸ್ಯ ಕುತೂಹಲವನ್ನ ಹುಟ್ಟುಹಾಕಿದೆ. ಬೆಲ್ಲದ್, ನಿರಾಣಿ, ಯತ್ನಾಳ್ ಅಸ್ತ್ರ. ಸಾಮ್ರಾಟನ ಚಕ್ರವ್ಯೂಹ ಕೇಸರಿ ಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ. ಹಾಗಾದ್ರೆ ಭಿನ್ನರನ್ನ ಕಟ್ಟಿಹಾಕಲು ಬಿಎಸ್ವೈ ಹೂಡಿದ ಆ ಮೆಗಾ ರಣತಂತ್ರ ಯಾವುದು? ಏನಿದು ಬಾಹುಬಲಿ ಕಟ್ಟಪ್ಪ ಕಥೆ? ತಿರುಕನ ಕನಸನ್ನ ಕಾಣ್ತಾ ಇರೋರು ಯಾರು? ಈ ಎಲ್ಲ ರಣರೋಚಕ ಸ್ಟೋರಿಯನ್ನ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀವಿ. ಬಿಎಸ್ ಯಡಿಯೂರಪ್ಪ ಕಮಲಪಾಳ್ಯದ ಕಮಲಾಧಿಪತಿ. ಸದಾ ಸವಾಲುಗಳ ಅಗ್ನಿ ಪರೀಕ್ಷೆಯನ್ನ ಹಿಮ್ಮೆಟ್ಟಿಸಿ ಸಿಎಂ ಗದ್ದುಗೆ ಏರಿದ ಕೇಸರಿ ಕಲಿ. ಆದ್ರೆ ಈಗ ಅದೇ ಪವರ್ಫುಲ್ ಲೀಡರ್ ಬಿಎಸ್ವೈ ಅವರ ಕುರ್ಚಿಯೇ ಶೇಕ್ ಆಗ್ತಿದೆ. ಈ ಎಲ್ಲ ಭಿನ್ನ ರಾಗಕ್ಕೆ ಮಧ್ಯೆರಿಯೋಕೆ ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದಿಳಿದಿದ್ದಾರೆ. ಬುಧವಾರ ಸಚಿವರ ಜೊತೆ ಮೀಟಿಂಗ್ ನಡೆಸಿರೋ ಸಿಂಗ್ ಗುರುವಾರ ಶಾಸಕರ ಜೊತೆ ಸಭೆಗಳ ಮೇಲೆ ಸಭೆ ನಡೆಸಿದ್ರು. ಸಿಎಂ ಪರ ಹಾಗೂ ವಿರೋಧಿ ಬಣಗಳಿಂದ ಪ್ರತ್ಯೇಕವಾಗಿ ಅಹವಾಲುಗಳನ್ನ ಸ್ವೀಕರಿಸಿದ್ರು. ಈ ಕಡೆ ಯತ್ನಾಳ್ ಹಾಗೂ ಬೆಲ್ಲದ್ 40 MLAಗಳ ಜೊತೆ ಸೀಕ್ರೆಟ್ ಮೀಟಿಂಗ್ ನಡೆಸಿ ಎಲ್ಲರೂ ಒಂದೇ ರೀತಿ ದೂರು ನೀಡುವಂತೆ ಸ್ಕೆಚ್ ಹಾಕೊಂಡ್ರು. ಇನ್ನೊಂದು ಕಡೆ ಸಿಎಂ ವಿರೋಧಿ ತಂಡದ ತಂತ್ರಕ್ಕೆ ಪ್ರತಿತಂತ್ರ ಹೆಣೆದ್ರು ಬಿಎಸ್ವೈ ಆಪ್ತರು. ತಮ್ಮ ನಾಯಕನ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿ ಬಲ ಪ್ರದರ್ಶಿಸಿದ್ರು. ಬಿಎಸ್ವೈ ಆಪ್ತರಿಂದ ನಾಯಕನ ಪರ ಭರ್ಜರಿ ಬ್ಯಾಟಿಂಗ್. ವಿರೋಧಿ ಬಣದಿಂದ ರಾಜಾ ಹುಲಿ ವಿರುದ್ಧ ದೂರುಗಳ ಸುರಿಮಳೆ. ಅರುಣ್ ಸಿಂಗ್ ಜೊತೆ ಮಾತನಾಡಿದ ಸಿಎಂ ಆಪ್ತ ಬಣ ಅವರ ಬೆನ್ನಿಗೆ ನಿಂತರು. ಸಿಎಂ ವಿರುದ್ಧ ಕೆಲ ಶಾಸಕರು ಸಂಚು ಹೂಡಿದ್ದಾರೆ. ಸುಮ್ನೆ ಸಭೆ, ಗುಪ್ ಮೀಟಿಂಗ್ ಮಾಡಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಸಿಎಂ ವಿರುದ್ಧ ಅನಗತ್ಯವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕೆಲವರಿಂದ ಪಕ್ಷದ ಶಿಸ್ತು ಉಲ್ಲಂಘನೆಯಾಗ್ತಿದೆ. ಯಡಿಯೂರಪ್ಪ ವಿರುದ್ಧ ನಿಂತಿರುವ ಶಾಸಕರ ವಿರುದ್ಧದ ಆರೋಪಗಳೇನು, ಇವರ ಮೇಲೆ ಯಾವೆಲ್ಲ ಕೇಸ್ಗಳಿವೆ ಅನ್ನೋದನ್ನ ಅರುಣ್ ಸಿಂಗ್ ಮುಂದೆ ಹೇಳಿದ್ದಾರೆ ಎನ್ನಲಾಗುತ್ತೆ. ಅದರಲ್ಲೂ ಬಿಎಸ್ವೈ ಕ್ಯಾಂಪ್ನ ಮುಖ್ಯ ಟಾರ್ಗೆಟ್ ಅಂದ್ರೆ ಯತ್ನಾಳ್ ಹಾಗೂ ಬೆಲ್ಲದ್. ಇವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ರು ಅನ್ನೋ ಮಾತಿದೆ. ಹಾಗೆ ರಾಜಾ ಹುಲಿ ವಿರುದ್ಧದ ರೆಬೆಲ್ ಟೀಮ್ ಕೂಡ ಏನ್ ಸುಮ್ಮನೆ ಕೈಕಟ್ಟಿ ಕುಳಿತುಕೊಂಡಿರಲಿಲ್ಲ.
ಅವರು ಕೂಡ ಸಿಂಗ್ ಮುಂದೆ ಬಿಎಸ್ವೈ ವಿರುದ್ಧ ಪುಂಕಾನುಪುಂಕ ದೂರುಗಳನ್ನ ಹೇಳಿದ್ರು ಅಂತ ಹೇಳಲಾಗುತ್ತೆ. ಸಿಎಂ ವಿರುದ್ಧ ಮೊದಲಿನಿಂದಲೂ ಇರೋ ಕಂಪ್ಲೇಂಟ್ ಅಂದ್ರೆ ಅದು ತಾರತಮ್ಯ ಧೋರಣೆ ಹಾಗೂ ಶಾಸಕರನ್ನ ನಿರ್ಲಕ್ಷ್ಯ ಮಾಡೋದು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ವರ್ಗಾವಣೆ ವಿಚಾರದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು. ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ, ಅನುದಾನ ವಿಚಾರದಲ್ಲಿ ತಾರತಮ್ಯ ಧೋರಣೆ ನಡೆಯುತ್ತಿದ್ದು ಬಿಎಸ್ವೈ ಆಪ್ತರಿಗೆ ಮಾತ್ರ ಹೆಚ್ಚೆಚ್ಚು ಅನುದಾನ ಮಾಡಲಾಗ್ತಿದೆ. ಶಾಸಕರ ಜೊತೆ ಸೌಜನ್ಯಕ್ಕೂ ಸಿಎಂ ಮಾತಾಡಲ್ಲ. ಕ್ಷೇತ್ರಗಳ ಅಭಿವೃದ್ಧಿ ಶೂನ್ಯ. ಪಕ್ಷ ಹಾಗೂ ಸರ್ಕಾರಕ್ಕೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಮುಂದಿನ ಚುನಾವಣೆಗೆ ಇದು ಮಾರಕ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಎನ್ನಲಾಗುತ್ತೆ. ಈ ಎರಡೂ ಟೀಮ್ಗಳ ನಡುವಿನ ಆರೋಪ ಪ್ರತ್ಯಾರೋಪಗಳ ಬೆನ್ನಲ್ಲೇ ಎರಡೂ ಟೀಮ್ಗಳ ನಡುವೆ ಮಾತಿನ ಮಲ್ಲಯುದ್ಧ ಬೇರೆ ನಡೀತು. ಈ ಮಾತಿನ ಜಟಾಪಟಿಯಲ್ಲಿ ಬಾಹುಬಲಿ ಕಟ್ಟಪ್ಪ, ತಿರುಕನ ಕನಸು, ಹುಚ್ಚು ಸಾಹಸ ಎಲ್ಲವೂ ಬಂದು ಹೋಯ್ತು. ಬಾಹುಬಲಿ ಕಟ್ಟಪ್ಪ ಕತೆ ಹೇಳಿದ ಶ್ರೀರಾಮುಲು. ಸಿದ್ದರಾಮಯ್ಯ ಬಾಹುಬಲಿ, ಡಿಕೆಶಿ ಕಟ್ಟಪ್ಪನ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಕುತೂಹಲ ಮೂಡುವ ಮಾತುಗಳನ್ನಾಡಿದ್ರು. ಸಿದ್ದರಾಮಯ್ಯ ನಾನೇ ಬಾಹುಬಲಿ ಅಂತ ಹೋಗ್ತಿದ್ದಾರೆ, ಹಿಂದೆ ಡಿಕೆಶಿ ಕಟ್ಟಪ್ಪ ರೀತಿ ಖಡ್ಗ ಹಿಡಿದು ಹೋಗ್ತಿದ್ದಾರೆ. ಈ ಬಗ್ಗೆ ಅರುಣ್ ಸಿಂಗ್ ಬಳಿ ಹೇಳಿದ್ದೇನೆ ಅಂತ ಅವರಿಬ್ಬರ ಕಾಲೆಳೆದ್ರು ಶ್ರೀರಾಮುಲು. ಯಾಕೆ ಒಂದು ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರು ಬಾಹುಬಲಿ ಆಗಬೇಕು, ಅವರು 2023 ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾನೇ ಬಾಹುಬಲಿ ಅಂತೇಳಿ ಒಂದು ಕಡೆ ಹೋಗ್ತಾ ಇದ್ದಾನ. ಪ್ರಾಯಶಃ ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ ಇವತ್ತು ಅವರು ಬಾಹುಬಲಿ ಅಂತೇಳಿ ಏನು ಹೋಗ್ತಾ ಇದ್ದಾರೋ ಹಿಂದ್ಗಡೆ ಕಟ್ಟಪ್ಪನ ಹತ್ರ ಕತ್ತಿ ಹಿಡ್ಕೊಂಡು ಅವರು ರೆಡಿ ಆಗಿದ್ದಾರೆ ಅನ್ನೋಂಥದ್ದು ಅವರು ಸಿದ್ದರಾಮಯ್ಯರು ತಿಳ್ಕೋಬೇಕಾಗ್ತದೆ. ಸಿಎಂ ಬದಲಾವಣೆಗೆ ಬೇಡಿಕೆ ಇಟ್ಟ ಎಚ್ ವಿಶ್ವನಾಥ್. ಗುರುವಾರ ಅರುಣ್ ಸಿಂಗ್ ಅವರನ್ನ ಭೇಟಿಯಾದ ಎಚ್ ವಿಶ್ವನಾಥ್ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಇಲ್ಲೂ ಕೂಡ ಸಿಎಂ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕೋದ್ರಲ್ಲಿ ಸಕ್ಸಸ್ ಆದ್ರು. ಸಿಂಗ್ ಮುಂದೆ ಸಿಎಂ ಬದಲಾವಣೆಗೆ ಬೇಡಿಕೆ ಇಟ್ಟ ವಿಶ್ವನಾಥ್ ಯಡಿಯೂರಪ್ಪ ಮಾರ್ಗದರ್ಶಕರಾಗ್ಲಿ ಅನ್ನೋ ಮನವಿ ಮಾಡಿಕೊಂಡ್ರಂತೆ. ಬಿಎಸ್ವೈ ಜಾಗಕ್ಕೆ ಮತ್ತೊಬ್ಬ ನಾಯಕ ಬರಲಿ ಅಂತ ಹೇಳಿದರಂತೆ. ಇದರ ಜೊತೆಗೆ ಬಿಎಸ್ವೈ ಆಪೋಸಿಟ್ ಟೀಮ್ ಆದ ನಿರಾಣಿ, ಬೆಲ್ಲದ್, ಯತ್ನಾಳ್ ಪರವೂ ಬ್ಯಾಟ್ ಬೀಸಿದ್ರು. ಆಡಳಿತದಲ್ಲಿ ಭ್ರಷ್ಟಾಚಾರವಿದೆ ಅಂತಾನು ಕಿಡಿಕಾರಿದ್ರು. ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ನಾಯಕತ್ವವನ್ನು ಎಳೆಯುವಷ್ಟು ಶಕ್ತಿ ಅವರಲ್ಲಿ ಆರೋಗ್ಯವನ್ನು ಹೊಂದಿದೆ. ಹಾಗಾಗಿ ಅವರ ಮಾರ್ಗದರ್ಶನದೊಡನೆ ಮತ್ತೊಬ್ಬರ ನಾಯಕರಾಗಿ ಇಲ್ಲಿ ಬಿಂಬಿಸಬೇಕು. ಪಂಚಮಸಾಲಿಗಳಲ್ಲಿ ನಿರಾಣಿಯವರಿದ್ದಾರೆ, ಯತ್ನಾಳಿದ್ದಾರೆ, ನಿಮ್ಗೆ ಯಂಗ್ಸ್ಟರ್ ಬೇಕಂದ್ರೆ ಎಲ್ಲದಿದ್ದಾರೆ, ಯತ್ನಾಳಿದ್ದಾರೆ. ಬಟ್ ಕಾಮನ್ ಸೆನ್ಸ್ ಇರ್ತಕ್ಕಂಥ, ಮ್ಯಾನೇಜ್ ಮಾಡೋ ಶಕ್ತಿ ಇರ್ತಕ್ಕಂಥ ಒಬ್ಬರು ಇವರಿದ್ದಾರೆ, ನಿರಾಣಿ. ಹಾಗೆ 3 ಜನ ಇದ್ದಾರೆ. ನೀವು ಪಂಚಮಸಾಲಿ ಯಾರಾದ್ರೂ ಮಾಡಿ. ವಿಜಯೇಂದ್ರ ವಿರುದ್ಧ ನೇರ ಆರೋಪ ಮಾಡಿದ ವಿಶ್ವನಾಥ್. ಸಿಎಂ ಪುತ್ರ ವಿಜಯೇಂದ್ರ ವಿರುದ್ಧ ನೇರ ಆರೋಪ ಮಾಡಿದ ಎಚ್ ವಿಶ್ವನಾಥ್ ವಿಜಯೇಂದ್ರ ನೀರಾವರಿ ಇಲಾಖೆಯ 16,000 ಕೋಟಿ ಟೆಂಡರ್ಗೆ ಕೈ ಹಾಕಿದ್ದಾರೆ. ಈ ಬಗ್ಗೆ ಅರುಣ್ ಸಿಂಗ್ ಬಳಿ ಹೇಳಿದ್ದೇನೆ ಅಂತ ವಿಶ್ವನಾಥ್ ನ್ಯೂಸ್ 18ಗೆ ಪ್ರತಿಕ್ರಿಯಿಸಿದ್ರು. ಆಡಳಿತದಲ್ಲಿ ಕುಟುಂಬದ ಹಸ್ತಕ್ಷೇಪ, ಭ್ರಷ್ಟಾಚಾರ ಅತಿಯಾಗಿ ಆಗ್ತಾ ಇದೆ. ಎಲ್ಲಾ ಇಲಾಖೆ ಮಂತ್ರಿಗಳು ಕೂಡ ಯಾರು ಸಮಾಧಾನ ಇಲ್ಲ. ವಿಶ್ವನಾಥ್ ಆರೋಪಕ್ಕೆ ತಿರುಗೇಟು ಕೊಟ್ಟ ಬಿಎಸ್ವೈ ಆಪ್ತ ಬಣ. ಹಳ್ಳಿ ಹಕ್ಕಿ ವಿರುದ್ಧ ಹೂಂಗರಿಸಿದ ಹೊನ್ನಾಳಿ ಗೂಡಿ ಎಸ್ಆರ್ ವಿಶ್ವನಾಥ್. ಯತ್ನಾಳ್ ಕಾಣ್ತಿರೋದು ತಿರುಕನ ಕನಸೆಂದು ರೇಣುಕಾಚಾರ್ಯ ವಾಗ್ದಾಳಿ. ವಿಶ್ವನಾಥ್ ಕೊಟ್ಟ ಹೇಳಿಕೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಕಿಡಿ ಹೊತ್ತಿಸಿದೆ. ಹಳ್ಳಿ ಹಕ್ಕಿ ವಿರುದ್ಧ ಬಿಎಸ್ವೈ ಟೀಮ್ ನಿಗಿ ಕೆಂಡ ಕಾರಿದೆ. ಯಾವ ನೈತಿಕ ಹಾಕಿದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಕ್ಕೆ? ವಯಸ್ಸಾಗಿದೆ ಅಂತ ಹೇಳ್ತಿರಲ್ಲ, ನಿಮ್ಮ ವಯಸ್ಸು ಎಷ್ಟು? ಯಡಿಯೂರಪ್ಪನವರು ಇವತ್ತು ಕಿರಿಯ ವಯಸ್ಸಿನಂತೆ ಹಗಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೊರೋನಾ ಬಸ್ ಸಂದರ್ಭದಲ್ಲಿ ಒಂದ್ ಕಡೆ ಅಭಿವೃದ್ಧಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಯಾರೋ 3-4 ಜನ ಅಪಸ್ವರ ಎತ್ತಿಲ್ಲ. ಇಲ್ಲಿ ಪಂಚಮಶಾಲೆ ಆಗ್ಬೇಕು, ಇವ್ರಾಗಬೇಕು, ಅದನ್ನ ನಿರ್ಧಾರ ಮಾಡಿದ್ರೆ ನೀವಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು. ಏನಿದು 2 ವಿಶ್ವಪಥ ರಹಸ್ಯ? ಎಚ್ ವಿಶ್ವನಾಥ್ ವಿರುದ್ಧ ಹರಿಹಾಯ್ದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಒಬ್ಬ ಹುಚ್ಚ ಅಂದ್ರು. ಅಷ್ಟೇ ಅಲ್ಲ, ಮತ್ತೆ ಮುಂದುವರೆದು ಹಳ್ಳಿ ಹಕ್ಕಿ ವಿರುದ್ಧ ಗುಟುರು ಹಾಕಿದ ವಿಶ್ವನಾಥ್ ರೋಡಲ್ಲಿ ಅರೆ ಹುಚ್ಚರ ರೀತಿ ಓಡಾಡೋರ ರೀತಿ ಕಾಣ್ತಾರೆ. ಬಿಜೆಪಿಗೆ ಒಬ್ಬರೇ ವಿಶ್ವನಾಥ್ ಸಾಕಾಗಿತ್ತು. ಆದ್ರೆ ಏನ್ ಮಾಡೋದು, ಬೇರೆಯವ್ರ ಜೊತೆ ಬಂದಾಗ ಬೇಡ ಅನ್ನೋಕೆ ಆಗಲ್ಲ ಅಂತ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಹಿಂದ್ ಮನೆಗೆ ದ್ರೋಹ ಬಗೆಯುವಂಥದ್ದು, ಅವ್ರು ಯಾವ ಪಕ್ಷದಲ್ಲಿ ಇದೆಯೋ ಅವ್ರ ವಿರುದ್ಧವಾಗಿ
ಅವರು ಕೆಲಸ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಸೊ ಅವರು ಒಂಥರ ಅಯೋಮಯ ಆಗಿದ್ದಾರೆ, ಒಂಥರ ಅವರು ಅರೆ ಹುಚ್ಚ ಆಗಿದ್ದಾರೆ. ಈ ರೋಡಲ್ಲಿ ಓಡಾಡ್ತಾ ಇರ್ತಾರಲ್ಲ ಬಡಬಡಿಸ್ಕೊಂಡು. ಈ ಕೊರೋನಾ ವೈರಸ್ಗಿಂತಲೂ ಕೂಡ ಭಯಂಕರವಾಗಿ ಕೆಲವರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಮದ್ದಿಲ್ಲ ಅದು. ಹಾಗೆ ಮುಂದುವರೆದು ಹರ್ತಾಳು ಹಾಲಪ್ಪ ಕೂಡ ವಿಶ್ವನಾಥ್ಗೆ ಅರಳು ಮರಳು ಆಗಿದೆ ಅಂತ ಕಾಲೆಳೆದ್ರು. ವಿಶ್ವನಾಥ್ ಅವರು ನಾವೆಲ್ಲ ಬಹಳ ಗೌರವ ಕೊಡ್ತಿದ್ವಿ, ಅವರೊಂದು ಸ್ವಲ್ಪ ಸಾಹಿತ್ಯಿಕವಾಗಿ ವಿಚಾರವಂತರು ಅಂತ. ಆದ್ರೆ ಈಗ ಅವರಿಗೆ ಅರಳು ಮರಳಾಗಿದೆ ಅಂತ ಮತ್ತೆ ಮತ್ತೆ ಪುನರಪಿ ಅದನ್ನ ರುಜುವಾತ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಇದ್ದವರಿಗೆ ಇಕ್ಮದ್ದು ಹಾಕೋದು, ಇದ್ದ ಪಾರ್ಟಿಲಿ ಟೀಕೆ ಮಾಡೋದು, ಬೇರೆ ಪಾರ್ಟಿಲಿ ಟೀಕೆ ಮಾಡೋದಕ್ಕೆ ಇವ್ರ ಶಕ್ತಿ ಇಲ್ಲ. ಹಾಗಾಗಿ ಬಿಜೆಪಿ ಇದೀವಿ ಅಂದ್ಕೊಂಡಿದ್ದಾರೆ, ಇದಾರೋ ಇಲ್ಲ ಅಂತ ಅವರಿಗೆ ಡೌಟ್ ಇದೆ. ಈಗೀಗ ನೋಡಿದ್ರೆ ನಮಗೂ ಡೌಟ್ ಬರ್ತಾ ಇದೆ. ಈ ನಡುವೆ ಬೆಲ್ಲದ್, ಯತ್ನಾಳ್, ನಿರಾಣಿ ಬಿಎಸ್ವೈ ವಿರುದ್ಧ ಬ್ರಹ್ಮಾಸ್ತ್ರ ಹೂಡೋಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಆ ಕಡೆ ಸಾಮ್ರಾಟ್ ಅಶೋಕ್ ಕೂಡ ಕೇಸರಿ ಪಾಳ್ಯದ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ರಣವ್ಯೂಹ ರಚಿಸಿದ್ದಾರೆ. ಕೇಸರಿ ಕಲಿಗಳ ಈ ನಡೆ ಮತ್ತಷ್ಟು ಕುತೂಹಲ ಕೇಳಿಸಿದೆ. ನಾಯಕತ್ವದ ಪುಕಾರು ಎತ್ತಿದ ಅರವಿಂದ್ ಬೆಲ್ಲದ್ ಕೂಡ ಸಿಂಗ್ ಭೇಟಿಗೆ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಅರವಿಂದ್ ಬೆಲ್ಲದ್ ರಾಜ್ಯ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಬಾಂಬ್ ಸಿಡಿಸಿದ್ರು. ಇನ್ನೊಂದ್ ಕಡೆ ರೆಬಲ್ ಶಾಸಕ ಯತ್ನಾಳ್ ಅವರನ್ನ ಸಿಂಗ್ ಭೇಟಿಯಾಗದೆ ಇದ್ದಿದ್ದೂ ಕೂಡ ಅನೇಕ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಇವೆಲ್ಲದರ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಲಸಿಕೆನ ಹಾಕೊಳ್ಳಿ, ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ ಎರಡನೇ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ.
ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವೆಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರು ಸೇಫ್ ಆಗಿರಿ. ಬಿ ಸೇಫ್, ಸ್ಟೇ. ಪ್ರಮುಖವಾಗಿ ಕೇಳಿಬರೋ ಹೆಸರೇ ಬೆಲ್ಲದ್. ಅರುಣ್ ಸಿಂಗ್ ಭೇಟಿ ವೇಳೆ ಬೆಲ್ಲದ್ ಫೋನ್ ಟ್ಯಾಪಿಂಗ್ ಅನ್ನೋ ಬಾಂಬ್ ಸಿಡಿಸಿದ್ರು. ಇದು ರಾಜ್ಯ ರಾಜಕೀಯದಲ್ಲೇ ಕಂಪನ ಸೃಷ್ಟಿಸಿದೆ. ಇನ್ನೊಂದು ಕಡೆ ಸಿಪಿ ಯೋಗೇಶ್ವರ್ ಅರುಣ್ ಸಿಂಗ್ ಸೀಕ್ರೆಟ್ ಮೀಟಿಂಗ್ ಕೂಡ ಕುತೂಹಲ ಕೆರಳಿಸಿದೆ. ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ಫೋನ್ ಟ್ಯಾಪಿಂಗ್ ಆರೋಪ ಮಾಡಿದ ಬೆಲ್ಲದ್, ಕೇಸರಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಬೆಲ್ಲದ್ ಹೇಳಿಕೆ. ಈ ಪಾರ್ಟಿ में 1-2 लोग विधायक ऐसे हैं और पार्टी के संगठन के लोग लगातार उन पे ध्यान दे रहे हैं, उनके स्टेटमेंट पे ध्यान दे रहे हैं. मैं उनसे कहूंगा कि किसी भी प्रकार से उनके वक्तव्य के माध्यम से पार्टी को नुकसान न हो. ನಾಯಕತ್ವ ಬದಲಾವಣೆಯ ಪುಕಾರು ಎಬ್ಬಿಸಿದೆ ಶಾಸಕ ಅರವಿಂದ್ ಬೆಲ್ಲದ್ ಅನ್ನೋ ಮಾತಿದೆ. ಬಿಎಸ್ವೈ ವಿರುದ್ಧ ಬೆಲ್ಲದ್ ಬಹಿರಂಗ ಸಮರ ಸಾರಿದಂತೆಯೇ ಕಾಣ್ತಿದೆ. ಸಚಿವ ಸ್ಥಾನ ಸಿಗದೇ ಇರೋ ಆಕ್ರೋಶದ ಹಿನ್ನೆಲೆಯಲ್ಲಿ ಬೆಲ್ಲದ್ ಬಿಎಸ್ವೈ ವಿರುದ್ಧ ಬುಸುಗುಡ್ತಾನೆ ಇರ್ತಾರೆ. ಹೀಗಾಗಿ ರಾಜಾ ಹುಲಿಯನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಆಗಾಗ ದಿಲ್ಲಿಗೆ ದಂಡಯಾತ್ರೆ ಮಾಡ್ತಾನೆ ಇರ್ತಾರೆ ಬೆಲ್ಲದ್. ಇಷ್ಟು ದಿನ ಮಾಧ್ಯಮಗಳಿಂದ ತಪ್ಪಿಸಿಕೊಳ್ತಿದ್ದ ಬೆಲ್ಲದ್ ಗುರುವಾರ ದಿಢೀರ್ ಅಂತ ಪ್ರತ್ಯಕ್ಷವಾದ್ರು. ಈ ವೇಳೆ ಮಾತನಾಡಿದ ಸಿಂಗ್ ಸರ್ಕಾರದ ವಿರುದ್ಧ ದೊಡ್ಡ ಬಾಂಬ್ ಒಂದನ್ನೇ ಸಿಡಿಸಿದ್ರು. ನನಗೆ ಒಬ್ರು ಯುವರಾಜಸ್ವಾಮಿ ಕಾಲ್ ಮಾಡಿದ್ರು. ನನಗೆ ಬಂದಿರುವ ಈ ಕರೆ ಹಿಂದೆ ಪಿತೂರಿದೆ. ನನ್ನ ಫೋನ್ ಕೂಡ ಕದ್ದಲಿಕೆ ಆಗ್ತಿದೆ ಅಂತ ಸರ್ಕಾರದ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ರು. ಕೆಲವು ಜನರಿಂದ ಫೋನ್ ಅದು ಮಾಡಿಸ್ದಂಗೆ ಮಾಡಿ ಅದರಲ್ಲಿ ನನ್ನನ್ನು ಯಾವುದೋ ಒಂದು ಇದರಲ್ಲಿ ಸಿಗಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ. ದೊಡ್ಡ ಕೈಗಾಣದ ದೊಡ್ಡ ಶಕ್ತಿಗಳಿಂದ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು 14ನೇ ತಾರೀಕು
ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಒಂದು ಪತ್ರ ಕೊಟ್ಟಿದ್ದೇನೆ. ಈ ರೀತಿ ವಿಷಯ ಆಗಿದೆ, ಇದ್ರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು. ನನ್ನ ಫೋನ್ ಕೂಡ ಟ್ಯಾಪ್ ಆಗೈತಿ, ನನ್ನ ಫೋನ್ ಕೂಡ ನಾ ಎಲ್ಲಿ ಹೋಗ್ತೇನೆ ಏನು ಹೋಗ್ತೇನೆ ಎಲ್ಲ ಕಡೆ ಮಾನಿಟರ್ ಮಾಡ್ತಾ ಇದ್ದಾರೆ. ಬೆಲ್ಲದ್ ಕೊಟ್ಟ ಇದೊಂದು ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಕೇಸರಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದೆ. ಈ ಹಿಂದೆ ಮೈತ್ರಿ ಸರ್ಕಾರ ಬೀಳುವ ಸಂದರ್ಭದಲ್ಲೂ ಫೋನ್ ಟ್ಯಾಪಿಂಗ್ ಭಾರಿ ಸದ್ದು ಮಾಡಿತ್ತು. ಸಚಿವ ಆರ್ ಅಶೋಕ್ ಬಿಎಸ್ವೈ ಜೊತೆ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಬಿಎಸ್ವೈ ಬೆನ್ನಿಗೆ ನಿಂತ ಸಾಮ್ರಾಟ ಅಶೋಕ್ ಕಮಲ ಪಾಳ್ಯದ ಭಿನ್ನಮತ ಶಮನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಮುಂಬೈ ಟೀಮ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದು ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮಹತ್ತರ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಹಾಗೆ ಇದರೊಂದಿಗೆ ಕೆಲ ಅತೃಪ್ತ ಶಾಸಕರನ್ನು ಸಂಪರ್ಕ ಮಾಡಿರೋ ಅಶೋಕ್ ಈ ಬಗ್ಗೆ ಬಿಎಸ್ವೈಗೆ ಮಾಹಿತಿ ನೀಡಿದ್ದಾರೆ. ಬುಧವಾರ ಅರುಣ್ ಸಿಂಗ್ ಭೇಟಿ ವೇಳೆ ವಲಸಿಗ ಸಚಿವರನ್ನ ಒಟ್ಟುಗೂಡಿಸಿ ಅರುಣ್ ಸಿಂಗ್ ಭೇಟಿ ಮಾಡಿಸಿದ್ರು. ಸಚಿವರಿಂದ ಹಾಗೂ ಶಾಸಕರಿಂದ ಸಿಂಗ್ ಭೇಟಿ ಮಾಡಿಸುವಲ್ಲಿ ಅಶೋಕ್ ಮಹತ್ತರ ಪಾತ್ರ ವಹಿಸಿದ್ರು. ಈ ಮೂಲಕ ನಾಯಕತ್ವದ ಸಮರಕ್ಕೆ ಬ್ರೇಕ್ ಹಾಕುವಲ್ಲಿ ಸಾಮ್ರಾಟ್ ತಮ್ಮದೇ ಆದ ರಣವ್ಯೂಹವನ್ನ ರಚಿಸಿದ್ರು. ಹಾಗೆ ಸಿಎಂ ವಿರೋಧಿ ಬಣದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡ ಸಿಪಿ ಯೋಗೇಶ್ವರ್ ಕೂಡ ಅರುಣ್ ಸಿಂಗ್ ರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಮೀಟಿಂಗ್ ಬಳಿಕ ಮಾತನಾಡಿದ ಯೋಗೇಶ್ವರ್, ನನ್ನ ವಿಚಾರ ಅರುಣ್ ಸಿಂಗ್ ಮುಂದೆ ಇಟ್ಟಿದ್ದೇನೆ, ವಿಚಾರ ಮಾಧ್ಯಮಗಳ ಮುಂದೆ ಏನು ಹೇಳಲ್ಲ ಅಂತ ಹೊರನಡೆದ್ರು. ಮಾಧ್ಯಮಗಳ ಮುಂದೆ ಹೇಳೋದಕ್ಕೆ ಏನೂ ಇಲ್ಲ. ನನ್ನ ವಿಚಾರವನ್ನ ಪಕ್ಷದ ಉಸ್ತುವಾರಿ ಅರುಣ್ ಸಿಂಗ್ ಅವರ ಹತ್ರ ನಿವೇದನೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತ ಹೇಳಿ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಮಾಧ್ಯಮಗಳ ಮುಂದೆ ಹೇಳ್ತಕ್ಕಂಥ ವಿಚಾರ ಯಾವುದೂ ಇಲ್ಲ. ಈ ವೇಳೆ ಯೋಗೇಶ್ವರ್ ಅರುಣ್ ಸಿಂಗ್ ಮುಂದೆ ಯಾವೆಲ್ಲ ಪುಕಾರುಗಳನ್ನ ಹೇಳಿರಬಹುದು ಅಂತ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಕೆಲವೊಂದು ವಿಚಾರಗಳು ಹೊರಬೀಳುತ್ತವೆ. ಸಿಎಂ ಬಿಎಸ್ವೈ ಎಚ್ಡಿಕೆ ಹಾಗೂ ಡಿಕೆಶಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ವಿಜಯೇಂದ್ರ ಇಲಾಖೆಗಳಲ್ಲಿ ಮಾಡುತ್ತಿರುವ ಹಸ್ತಕ್ಷೇಪದ ಬಗ್ಗೆ ದಾಖಲೆ ಸಮೇತ ಮಾಹಿತಿ ಇದೆ. ಹೀಗೆ ಈ ಎಲ್ಲಾ ಅಂಶಗಳು ಸೇರಿದಂತೆ ಒಟ್ಟು 17 ಅಂಶಗಳನ್ನು ಸಿಂಗ್ ಬಳಿ ಸೈನಿಕ ಪ್ರಸ್ತಾಪಿಸಿದ್ದಾರೆ ಅಂತ ಗುಸುಗುಸು ಮಾತುಗಳು ಕೇಳಿ ಬರ್ತಿವೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಯಾಕ್ಟ್ ಮಾಡಿದ ಮುರುಗೇಶ್ ನಿರಾಣಿ, ಮುಖ್ಯಮಂತ್ರಿ ವಿಚಾರದಲ್ಲಿ ನಾನು ಹೇಳಿದ್ರೆ ಕೇಳ್ತಾರ ಅಂದ್ರು. ನಿರಾಣಿ ಈ ಹೇಳಿಕೆ ಹಲವು ಗೊಂದಲಗಳನ್ನ ಹುಟ್ಟುಹಾಕಿದೆ. ಹಿರಿಯರಾಗಿರುವಂತಹ ವಿಶ್ವನಾಥ್ ಅವರು ರಾಜಕೀಯದಿಂದ ಸಾಕಷ್ಟು ಅನುಭವ ಇರುವಂತವರು. ಉತ್ತರ ಕರ್ನಾಟಕದ ಬಗ್ಗೆ ನಾವು ಮಾಡಿರುವಂತಹ ಕೆಲಸದ ಬಗ್ಗೆ ಇರಬಹುದು ಅಥವಾ ಬೇರೆ ಬೇರೆ ಏನು 3 ಹೆಸರುಗಳು ಹೇಳಿದ್ದಾರೆ, ಆ ಹೆಸರಿನ ಹಿನ್ನೆಲೆಯಲ್ಲಿ ಅವರು ಅಭಿಮಾನದಿಂದ ಹೇರಬಹುದು. ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಇನ್ನೊಂದು ಕಡೆ ಆಲ್ಮೋಸ್ಟ್ ಎಲ್ಲಾ ಶಾಸಕರು ಸಚಿವರನ್ನ ಭೇಟಿಯಾದ ಅರುಣ್ ಸಿಂಗ್ ರೆಬಲ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನ ಭೇಟಿಯಾಗಲೇ ಇಲ್ಲ. ಭೇಟಿಗೆ ಸಮಯ ನಿಗದಿ ಆಗಿದ್ರು ದಿಢೀರ್ ಅಂತ ಅಪಾಯಿಂಟ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಅರುಣ್ ಸಿಂಗ್. ಕಳೆದ 2 ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸುವ ಬೆಳವಣಿಗೆಗಳು ನಡೀತಾನೆ ಇವೆ. ಆಳಿಗೊಂದು ಕಲ್ಲು ಎಂಬಂತೆ ಎಲ್ಲಾ ಶಾಸಕರು ಸಚಿವರು ತಮ್ಮ ತಮ್ಮ ಮನದ ಮಾತುಗಳನ್ನ ಹೊರಹಾಕ್ತಿದ್ದಾರೆ. ನೋಡಿದ್ರಲ್ಲ ಇವತ್ತು ಬಿಜೆಪಿಯಲ್ಲಿ ನಡೆದಂತಹ ವಿದ್ಯಮಾನಗಳೇನೇನು ಅನ್ನೋದನ್ನ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.